ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇಡೀ ವಾರ ಯುದ್ಧದ ಉನ್ಮಾದದಲ್ಲಿಯೇ ಕಳೆದು ಹೋಯ್ತಲ್ರಿ. ಒಂದಷ್ಟು ಕುತೂಹಲ, ಇನ್ನೊಂದಿಷ್ಟು ಬೇಸರ, ಮತ್ತೊಂದಿಷ್ಟು ರೋಷ, ಇನ್ನೊಂದು ಕಡೆ ಸಾಧಿಸಿಬಿಟ್ವಿ ಅನ್ನುವಂಥ ಉಮೇದು, ಏನೆಲ್ಲ ಭಾವಗಳು. ಬೆಳಗ್ಗಿಂದ ರಾತ್ರಿವರೆಗೂ ನೋಟ್ಸ್ಗಳನ್ನು ಮಾಡಿದ್ದು, ತಮ್ಮೆದುರಿಗೆ ಹೇಳಿದ್ದು. ಈ ಬಾರಿ ವಿಜಯ ನಮ್ಮದೇ ಅನ್ನುವಂಥ ಹಮ್ಮು ಬಿಮ್ಮು ಎಲ್ಲ ಕೂಡಿತ್ತು. ಶನಿವಾರ ಸಂಜೆ ಬಂತು ನೋಡ್ರಿ, ಅದು ಏನು ಬಂತು ಇದ್ದಕ್ಕಿದ್ದ ಹಾಗೆ ಬ್ರೇಕ್ ಹಾಕಲಾಯಿತು. ಇದು ಹೆಂಗೆ ಅಂದರೆ, ಸುಮಾರು 200 ಕಿಲೋಮೀಟ್ರ್ ವೇಗದಲ್ಲಿ ಹೋಗುವಂಥ ಒಂದು ವಾಹನಕ್ಕೆ ಇದ್ದಕ್ಕಿದ್ದ ಹಾಗೆ ಬ್ರೇಕ್ ಹಾಕಿದರೆ ಏನಾಗುತ್ತೆ, ಲಗಾಟಿ ಹೊಡೆಯುತ್ತೆ. ಹಂಗೆ ಲಗಾಟಿ ಹೊಡೆದ್ಬಿಡೋದು. ನನಗೆ ಈಗ ಅನ್ನಿಸ್ತಾ ಇದೆ, ಕಳೆದ ವಾರ ಪೂರ್ತಿ ವ್ಯರ್ಥ ಮಾಡ್ಕೊಂಡ್ಬಿಟ್ನಲ್ಲ ಅಂತ. ಅದ್ಭುತವಾದಂಥ ಕಿಶೋರ್ ಕುಮಾರ್ ಅವರ ಹಾಡುಗಳನ್ನು ಕೇಳ್ಬೋದಿತ್ತು. ನನ್ನ ಆರೋಗ್ಯದ ಬಗ್ಗೆ ಒಂದಷ್ಟು ಗಮನ ಹರಿಸ್ಬೋದಿತ್ತು. ಒಂದಷ್ಟು ತೀರ್ಥಯಾತ್ರೆ ಮಾಡ್ಬೋದಿತ್ತು. ದೇವಸ್ಥಾನಗಳ ದರ್ಶನ ಮಾಡ್ಬೋದಿತ್ತು. ಸ್ವಂತಕ್ಕಾಗಿ ಸಮಯವನ್ನು ಕೊಡಬಹುದಾಗಿತ್ತು. ಇದೆಲ್ಲವನ್ನು ಬಿಟ್ಟು ಈ ಬಾರಿ ಖಚಿತವಾಗಿ ನಾವು ನಮ್ಮ ಸಂಕಲ್ಪವನ್ನು ಈಡೇರಿಸ್ಕೋತೀವಿ ಅನ್ನುವಂಥ ಒಂದು ಕೆಟ್ಟ ಭ್ರಮೆಯಲ್ಲಿ ತೇಲಾಡಿಬಿಟ್ಟವಲ್ಲ ಅಂತ. ಭಾಳಷ್ಟು ಜನ ನಿನ್ನೆಯಿಂದ ಒಂದು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ನೀವು ನರೇಂದ್ರ ಮೋದಿಯವ್ರನ್ನ ತುಂಬ ಅನುಮಾನಿಸ್ತಾ ಇದ್ದೀರಾ. ಅವರು ಯಾವಾಗ ಸಾಧನೆಯನ್ನು ಮಾಡ್ತಾರೆ ಅವಾಗ ನೀವು ವೀರಾವೇಶದಿಂದ ಇಂದ್ರ ಚಂದ್ರ ದೇವೇಂದ್ರ ಅಂತ ನರೇಂದ್ರ ಮೋದಿಯವ್ರನ್ನ ಹೊಗಳ್ತೀರಾ. ಒಂದು ಚೂರು ಈ ರೀತಿಯಾದಂಥ ತೀರ್ಮಾನವನ್ನು ಕೈಗೊಂಡಾಗ ನೀವು ಇದ್ದಕ್ಕಿದ್ದ ಹಾಗೆ ಅವ್ರನ್ನ ಅನುಮಾನಿಸಲಿಕ್ಕೆ ಶುರು ಮಾಡ್ತೀರಾ, ಸಂದೇಹ ಪಡ್ತೀರಾ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ, ನಮಗೆ ನರೇಂದ್ರ ಮೋದಿಯವರ ಬಗ್ಗೆ ಯಾವತ್ತೂ ಅನುಮಾನ ಇಲ್ಲ. ಅವರ ಸಂಕಲ್ಪದ ಬಗ್ಗೆ ನಾವು ಸಂದೇಹ ಪಡೋ ಪ್ರಶ್ನೆನೇ ಇಲ್ಲ. ಅವರ ನಿರಭ್ರವಾದಂಥ ವ್ಯಕ್ತಿತ್ವವನ್ನು ಯಾವತ್ತೂ ಗೌರವಿಸುವಂಥ ಜನ ನಾವು, ಮತ್ತು ನಂಬುವಂಥ ಜನ ನಾವು. ದೇವರನ್ನೇ ಪ್ರಶ್ನೆ ಮಾಡಿರೋ ಜನ ರೀ ನಾವು. ಜ್ವರ ಬರುತ್ತೆ, ಏನೋ ಕಾಯಿಲೆಗೆ ಈಡಾಗ್ತೀವಿ, ಮನೇಲಿ ಯಾರಿಗೋ ತೊಂದರೆ ಆಗತ್ತೆ, ಏನು ಮಾಡ್ತೀವಿ? ದೇವರೇ ನನಗೆ ಯಾಕೆ ಈ ಶಿಕ್ಷೆ ಕೊಟ್ಟೆ, ಯಾಕೆ ಹಿಂಗೆ ಮಾಡಿದೆ ನೀನು ಅಂತ ದೇವ್ರನ್ನೇ ನಾವು ಪ್ರಶ್ನೆ ಮಾಡ್ತೀವಿ, ಶಪಿಸ್ತೀವಿ. ಬರೀ ಪ್ರಶ್ನೆ ಮಾಡೋದಿಲ್ಲ, ಶಪಿಸ್ತೀವಿ. ಏನೋ ದೇವ್ರನ್ನ ಹಿಂಗೆ ಮಾಡಿಬಿಟ್ಟಲ್ಲ ಅಂತೀವಿ. ಇನ್ನು ಅಂಥ ದೇವರನ್ನೇ ಪ್ರಶ್ನೆ ಮಾಡುವಂಥ ನಾವು ಹಿಂದೂಗಳು ನರೇಂದ್ರ ಮೋದಿಯವ್ರನ್ನ ಬಿಟ್ಟುಬಿಡ್ತೀವೇನ್ರಿ? ನಮ್ಮ ಪ್ರಶ್ನೆ ಅದಲ್ಲ. ನಾವೇನು ದೊಡ್ಡ ರಾಜತಾಂತ್ರಿಕರಲ್ಲ, ಅಥವಾ ಯುದ್ಧದ ಎಕ್ಸ್ಪರ್ಟ್ಗಳಲ್ಲ, ರಾಜಕೀಯ ವಿಶ್ಲೇಷಕರಲ್ಲ, ಏನು ಭಾರಿ ದೊಡ್ಡದಾದಂಥ ಪಾಂಡಿತ್ಯವನ್ನು ಹೊಂದಿದವರಲ್ಲ. ಆದರೆ ಕನಿಷ್ಠ ಕಾಮನ್ ಸೆನ್ಸ್ ಅಂತ ಒಂದಿರುತ್ತೆ. ಈಗ ಕೋವಿಡ್ ಬಂದ ಸಂದರ್ಭದಲ್ಲಿ ಹಳ್ಳಿ ಜನರಿಗೆ ಈ ಕೋವಿಡ್ ಅಂದರೆ ಏನು, ಅದು ಯಾವುದೇ ರೀತಿಯ ವೈರಸ್ ಇರುತ್ತೆ, ಅದು ಹೇಗೆ ಸಾಂಕ್ರಾಮಿಕ ಆಗುತ್ತೆ, ಇದು ಯಾವುದು ಗೊತ್ತಿರಲಿಲ್ಲ. ಅವ್ರು ಭಾಳ ಸಿಂಪಲ್ಲಾಗಿ ಹೇಳ್ತಾಯಿದ್ರು. ಏನಂತ ಹೇಳ್ತಾಯಿದ್ರು, ಅದು ಯಾವುದೋ ಒಂದು ಪ್ಯಾಟಿ ಒಳಗೆ ಒಂದು ಕಾಯಿಲೆ ಬಂದೈತಂತ್ರಿ, ಯಾರು ಒಬ್ಬರನ್ನೊಬ್ಬರು ಮುಟ್ಟಬಾರ್ದಂತೆ, ಮುಟ್ಟಿದ್ರೆ ಹೋಗ್ಬಿಡ್ತಾರಂತೆ, ಆ ಕಾಯಿಲೆ ನಮಗೂ ಅಂಟ್ತೈತಂತ. ಇರೋದಷ್ಟೇ. ನೀವು ವಿಜ್ಞಾನಿಯಾಗಿ ಅದರ ಮೇಲೆ ಮೀಮಾಂಸೆ ಬರೆದ್ರೂ ಅಷ್ಟೇ, ಹಳ್ಳಿಯ ಒಬ್ಬ ಅಮಾಯಕ ವ್ಯಕ್ತಿ ಅದನ್ನು ಅರ್ಥೈಸಿಕೊಂಡಿರೋದು ಅಷ್ಟೇ. ಈ ಯುದ್ಧನೂ ಅಷ್ಟೇ, ದೇಶನೂ ಅಷ್ಟೇ. ಮುಂಚಿನ ರಾಜರು ಅವರೇನು ಸಮಾಜಶಾಸ್ತ್ರ ಪಂಡಿತರಾಗಿರೋದಿಲ್ಲ, ರಾಜಕೀಯ ಶಾಸ್ತ್ರ ಪಂಡಿತರಾಗೋದಿಲ್ಲ, ಆದರೆ ಕಾಮನ್ ಸೆನ್ಸ್ ಮೇಲೆ ಮತ್ತು ಸುತ್ತಮುತ್ತಲೂ ಇರುವಂಥ ಪಂಡಿತ ವರ್ಗಾದಿಗಳ ಮೇಲೆ ನಿರ್ಭರಾಗಿ ರಾಜ್ಯವನ್ನು ನಡೆಸ್ತಾ ಇದ್ದರು. ಹಾಗಾದರೆ ಅದ್ಭುತ ರಾಜ, ಪರಾಕ್ರಮಿಗಳು ಕೂಡ ಫೇಲ್ ಆಗಿಲ್ವಾ? ಅವ್ರಿಗೂ ದ್ರೋಹ ಆಗಿಲ್ವಾ? ಅವ್ರ ಬೆನ್ನಿಗೂ ಚಾಕು ಹಾಕಿಲ್ವಾ? ಅವರ ಸಂಕಲ್ಪದಲ್ಲಿ ಏನಾದರೂ ತಪ್ಪಿತ್ತಾ? ಸಂಕಲ್ಪದಲ್ಲಿ ಏನಾದರೂ ಚ್ಯುತಿ ಇತ್ತಾ, ಲೋಪ ಇತ್ತಾ? ಆದರೂ ಕೂಡ ಅವರಿಗೆ ದ್ರೋಹ ಮಾಡಲಿಲ್ವಾ? ಅದು ರಾಜನ ತಪ್ಪಲ್ವಾ? ರಾಜನ ತಪ್ಪನ್ನು ತಪ್ಪು ಅಂತ ಎಣಿಸಲೇಬೇಡ ನೀನು ವಿದೂಷಕನ ರೀತಿ ಇರು ಅಂದರೆ ಅದು ಸಾಧ್ಯ ಆಗಲಾರದು ಮಾತು. ನಾವು 3 ಹೊತ್ತು ಮೈಮರೆಯಲಾರದೆ ಇರುವುದನ್ನು ಅಭ್ಯಸಿಸಿಕೊಳ್ಳುವ ಮೂಲಕ ಬದುಕನ್ನು ಸಾಗಿಸಬೇಕು. ಪ್ರಶ್ನೆ ಮಾಡುವಂಥ ಗುಣವನ್ನು ಯಾವತ್ತೂ ಎಚ್ಚರದಲ್ಲಿ ಇಟ್ಕೋಬೇಕು. ಅದು ನರೇಂದ್ರ ಮೋದಿ ಆಗಲಿ, ಅಟಲ್ ಬಿಹಾರಿ ವಾಜಪೇಯಿ ಆಗಲಿ, ನಾಳೆ ಯೋಗಿ ಆದಿತ್ಯನಾಥ್ ಆಗಲಿ, ಅಮಿತ್ ಶಾ ಆಗಲಿ, ಅವ್ರು ತಪ್ಪು ಮಾಡೋದಿಲ್ಲ ಅಂತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ತಪ್ಪು ಆಗೇ ಆಗ್ತವೆ. ಈ ಸಲ ಹರಿವಾಣದಲ್ಲಿ ಗೆಲುವು ನಮ್ಮ ಕಣ್ಣೆದುರಿಗೆ ಬಂದು ನಿಂತಿತ್ತು. ಕ್ಷಣಾರ್ಧದಲ್ಲಿ ಎಲ್ಲವನ್ನ ಮೂರಾಬಟ್ಟೆ ಮಾಡಲಾಯಿತು. ಅವನೋ ಟ್ರಂಪ್ ಅಣ್ಣ ಅಂತೆ. ಟ್ರಂಪ್ ಅಣ್ಣ ಅಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡ್ತಾನೆ ರೀ. ಕಾಮನ್ ಸೆನ್ಸ್ ಅಂತ ನರೇಂದ್ರ ಮೋದಿಯವರು ಕಾಮನ್ ಸೆನ್ಸ್ ಮತ್ತು ಇಂಟೆಲಿಜೆನ್ಸ್ ಬಳಸಿಕೊಂಡು ಈ ಸೀಸ್ ಫೈರ್ಗೆ ಒಪ್ಪಿದ್ದಾರೆ. ನಾನೇ ನಿಂತು ನನ್ನ ಸಾರಥ್ಯದಲ್ಲಿ ಇದನ್ನು ನೆರವೇರಿಸಿದ್ದೇನೆ ಅಂತ ಟ್ವೀಟ್ ಮಾಡ್ತಾರೆ. ಭಾರತ ದೇಶದ ಜನರಿಗೆ ಗೊತ್ತಿಲ್ಲ.
ಭಾರತ ದೇಶದ ಯಾವ ಅಧಿಕೃತ ಮೂಲಗಳು ಇದನ್ನ ಹಂಚಿಕೊಳ್ಳಿಲ್ಲ. ಅಲ್ಲಿ ಕೂತ್ಕೊಂಡು ಟ್ರಂಪ್ ಅಣ್ಣ ಹೇಳ್ತಾನೆ. ನಮ್ಮಲ್ಲಿ ಒಂದು ಮಾತಿದೆ, ಹಿಂದಿ ಒಳಗೊಂದು ಭಾಳ ಚಂದ, ಇದಕ್ಕೊಂದು ಗಾದಿ ಮಾತು ಏನಂದರೆ, ಬೇಗಾನಿ ಕಿ ಶಾದಿ ಮೇ ಅಬ್ದುಲ್ಲಾ ದೀವಾನ ಅಂತ. ಯಾರ್ದೋ ಮನೆಯ ದಿಬ್ಬಣದಲ್ಲಿ ಅಬ್ದುಲ್ಲಾ ಬಂದು ಡ್ಯಾನ್ಸ್ ಮಾಡಿದ್ನಂತೆ. ಇದು ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೆ ಏನು ಸಂಬಂಧ ಅಂತ ನಾವು ಹೇಳ್ತೇವಲ್ಲ, ಆ ಥರದ ಮಾತು. ಇದೇ ರೀತಿ ಇಮ್ರಾನ್ ಖಾನ್ ಮಾಡಿದ್ದಾರೆ. ಇದೇ ರೀತಿ ಇಮ್ರಾನ್ ಖಾನ್ ಭಾರತದ ವಿರುದ್ಧ ನಾವು ಇನ್ನೊಂದು ಶಕ್ತಿಯನ್ನು ಹುಟ್ಟುಹಾಕಿದ್ದೇನೆ ಅಂತ ತಾಲಿಬಾನಿ ಸರ್ಕಾರ ತಂದ ಅಫ್ಘಾನಿಸ್ತಾನದಲ್ಲಿ ಆಗಸ್ಟ್ 15, 2021 ಏನೋ ಒಂದು ಡ್ಯಾನ್ಸು, ಏನು ಕುಣಿದಾಟ, ಏನು ಪ್ರೆಸ್ ಮೀಟ್ಗಳು. ಅಷ್ಟು ದಿವಸನೂ ಅಮೇರಿಕಾದಿಂದ ದುಡ್ಡನ್ನು ಹೀರಿ ಹಿಪ್ಪೆ ಹಾಕಿಸಿದ್ದ ಅವನು. ಮಾತುಕತೆ ನಡೆಸ್ತೇನೆ ಅಂಥೇಳಿ ದುಡ್ಡನ್ನು ಅಮೇರಿಕಾದಿಂದ ಕಿತ್ಕೊಂಡು ಯಾವುದೇ ರೀತಿಯಾದಂಥ ಸಂಧಾನ ಮಾಡೋದಿಲ್ಲ. ಕೊನೆಗೆ ಅವರು ದಾಳಿಯನ್ನು ಮಾಡಿ ತಮ್ಮ ಕಬ್ಜಾ ತಗೋತಾರೆ. ತಾಲಿಬಾನಿಗಳು ಸರ್ಕಾರ ರಚನೆ ಮಾಡ್ತಾರೆ. ನಾನೇ ಸರ್ಕಾರ ರಚನೆ ಮಾಡಿಸಿದ್ದು ಅಂತಾನೆ ಅಮೇರಿಕ ಸೈನಿಕರು ಯದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾರೆ ತಮ್ಮ ಎಲ್ಲ ಸರಂಜಾಮುಗಳನ್ನು ಬಿಟ್ಟು. ಆವಾಗ ಇದೇ ಗಾದೆ ಮಾತು ನೆನಪಾಗಿತ್ತು ನನಗೇನು, ಬೇಗಾನಿ ಕಿ ಶಾದಿ ಮೇ ಅಬ್ದುಲ್ಲಾ ದಿವಾನ, ಬೇಗಾನಿ ಶಾದಿ ಮೇ ಅಬ್ದುಲ್ಲಾ ದಿವಾನ. ಅವತ್ತು ಕುಣಿದಂಥ ಇಮ್ರಾನ್ ಖಾನ್ ಇವತ್ತು ಜೈಲಿನಲ್ಲಿದ್ದಾನೆ ರೀ. ಅವತ್ತು ಯಾರು ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ ಅಂತ ಆತ ಭಾವಿಸಿದ್ನಲ್ಲ, ಅಂಥ ದೇಶ ಪಾಕಿಸ್ತಾನದ ವಿರುದ್ಧ ಇವತ್ತು ಮಸಲತ್ತು ಮಾಡ್ತಾ ಇದೆ. ಪಾಕಿಸ್ತಾನವನ್ನು ಶತ್ರು ರಾಷ್ಟ್ರ ಅಂತ ತೀರ್ಮಾನ ಮಾಡಿದೆ. ಯಾವ ಭಾರತದ ವಿರುದ್ಧ ಎತ್ಕಟ್ಟಿದ್ದೀನಿ ಅಂತ ಅಫ್ಘಾನಿಸ್ತಾನ ಅಂದ್ಕೊಂಡಿದ್ನೋ ಅಂಥ ಅಫ್ಘಾನಿಸ್ತಾನ ಭಾರತದ ಪರವಾಗಿ ಬಂದು ನಿಂತಿದೆ. ಇವೆಲ್ಲ ಇತಿಹಾಸದ ಪುಟಗಳಲ್ಲಿ ಕಲಿಯಬೇಕಾದಂಥ ಪಾಠಗಳಿವು. ಕಲಿಲಾರದೆ ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇದ್ರ ಬಗ್ಗೆ ಆಡ್ಕೊಳ್ಳಾರದೆ ಇರಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನರೇಂದ್ರ ಮೋದಿ ಬಗ್ಗೆ ಏನೂ ಮಾತಾಡಬೇಡಿ ಅಂತ ಭಾಳಷ್ಟು ಜನ ಕಮೆಂಟ್ ಹಾಕಿರಿ. ನನಗೆ ನಗು ಬಂತು. ನನ್ನಷ್ಟು ನರೇಂದ್ರ ಮೋದಿಯವರನ್ನು ಅಭಿಮಾನಿಸುವಷ್ಟು, ನನ್ನಷ್ಟು ಅವರ ಬಗ್ಗೆ ಮಾತನಾಡಿದಂಥ ವ್ಯಕ್ತಿ, ನನ್ನಷ್ಟು ಅವರ ಬಗ್ಗೆ ಆಶಾಭಾವನೆ ಇಟ್ಟುಕೊಂಡಂಥ ವ್ಯಕ್ತಿ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನನ್ನ ಸವಾಲು. ಯಾರು ಬೇಕಾದರೂ ಬರ್ರಿ. ಆದರೆ ಯಾವ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕೋ ಆ ಪ್ರಶ್ನೆ ಮಾಡದೇ ಇದ್ದರೆ ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ. ವಾರ್ ಅಗೇನ್ಸ್ಟ್ ಟೆರರ್ ಅಂತ ಎಲ್ಲ ಟಿ ವಿ ಚಾನಲಲ್ಲಿ ಬರ್ತಾಯಿದೆ. ನಂಗೆ ನಗು ಬಂದುಬಿಡ್ತೀವಿ. ವಾರ್ ಅಗೇನ್ಸ್ಟ್ ಟೆರರ್ ಅಲ್ಲ ರೀ ಇದು. ನೋಡಿ, ಒಂದು ಯುದ್ಧ ನಡೀತದೆ. 2 ಕಾರಣಕ್ಕೆ ಯುದ್ಧ ಮಾಡ್ತಾರೆ, 3 ಕಾರಣಕ್ಕೆ ಯುದ್ಧ ಮಾಡ್ತಾರೆ ಅಂದ್ಕೊಳ್ಳಿ. ಒಂದು ಹೆಣ್ಣಿಗಾಗಿ ಯುದ್ಧ ನಡೀತದೆ, 2ನೇದು ಸಂಪತ್ತಿಗಾಗಿ ಯುದ್ಧ ನಡೀತದೆ, 3ನೇದು ಭೂ ಅತಿಕ್ರಮಣಕ್ಕಾಗಿ ಯುದ್ಧ ನಡೀತದೆ. ನಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲಿಕ್ಕಾಗಿ ನಾವು ಯುದ್ಧ ಮಾಡ್ತಾಯಿದ್ದೇವೆ. ಹಳೆ ಕಾಲದಲ್ಲಿ ನಡೀತಾ ಇತ್ತು. ಅಥವಾ ಬಹಳ ದೊಡ್ಡ ಮಟ್ಟದ ಸಂಪತ್ತಿದೆ, ಖಜಾನೆ ಇದೆ, ಅದನ್ನು ಲೂಟಿ ಮಾಡಲಿಕ್ಕಾಗಿ ಯುದ್ಧ ಮಾಡ್ತಾಯಿದ್ರು. ಅಥವಾ ಯಾವುದೋ ಸುಂದರವಾದಂಥ ಯುವತಿ ಇದ್ಲು, ಆಕೆಯನ್ನು ತನ್ನ ವರಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ದೇಶದ ಮೇಲೆ ದಂಡೆತ್ತಿ ಆಕೆಯನ್ನು ಕುದುರೆ ಮೇಲೆ ಕೂಡ್ಸ್ಕೊಂಬಂದು ವರಿಸುವಂಥ ಕಾಲ. ಪಾಕಿಸ್ತಾನದ ಜೊತೆ ಇದು ಯಾವುದಿದೆ ಹೇಳಿ ನೋಡೋಣ. ಭಿಕಾರಿ ದೇಶ. ಆ ದೇಶದ ಭೂಮಿತಿ ನಮ್ದಾಗಿಬಿಟ್ರೆ ನಮಗೇನೂ ಲಾಭ ಇಲ್ಲ. ಪಿ ಒ ಕೆ ಬಗ್ಗೆ ಮಾತಾಡ್ತಾ ಇಲ್ಲ. ಪಿ ಒ ಕೆ ನಮ್ಮದೇ, ಅದು ಅವ್ರದ್ದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಬೇರೆ ವಿಚಾರ. 2ನೇದು ಸಂಪತ್ತಿದೆ ಅನ್ಲಿಕ್ಕೆ ಸಂಪತ್ತಿ ಏನೂ ಇಲ್ಲ, ಲಯಬಿಲಿಟಿ ಅದು ಪಾಕಿಸ್ತಾನ. 3ನೇದು ಅಲ್ಲಿ ಜನ ಇದಾರಲ್ಲ, ಆ ಜನ ಕೂಡ ಆ ದೇಶಕ್ಕೆ ಲಯಬಿಲಿಟಿನೇ. ಯಾವಾಗಲೂ ಒಂದು ದೇಶವನ್ನು ಹೇಗೆ ಅಳಿಬೇಕು ಅಂತಂದರೆ, ಆ ದೇಶದ ಜನರ ಸಂಸ್ಕೃತಿ ಹೇಗಿದೆ, ಆ ದೇಶದ ಜನ ಎಷ್ಟು ಸಂವೇದನಾಶೀಲರಾಗಿದ್ದಾರೆ, ಆ ದೇಶದ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಆ ದೇಶದ ಜನರ ಬದುಕು ಹೇಗಿದೆ ಅನ್ನೋದ್ರ ಮೇಲೆ ಆ ದೇಶ ಹೆಂಗಿದೆ ಅಂತ ತೀರ್ಮಾನ ಆಗುತ್ತೆ. ಪಾಕಿಸ್ತಾನ ದೇಶದ ಜನ ಹೆಂಗಿದ್ದಾರೆ ಆಲೋಚನೆ ಮಾಡಿ. ಜನ ಹೇಗಿರ್ತಾರೆ ಹಾಗೆ ಸರ್ಕಾರಗಳು ಕೂಡ ಇರ್ತವೆ. ಅಂಥ ದೇಶವನ್ನು ನಾವು ಅತಿಕ್ರಮಿಸಿಕೊಂಡು ಯುದ್ಧವನ್ನು ಗೆಲ್ಲಬೇಕು ಅನ್ನೋ ವಿಚಾರ ಅಲ್ಲ ನಮ್ಮದು. ನಮಗೆ ನೆರೆ ರಾಷ್ಟ್ರ ಉಪಟಳ ಕಿರುಕುಳ ಕೊಡ್ತಾ 1947ರಿಂದ ಇಲ್ಲಿವರೆಗೂ ಭಾಳ ಕಾಟ ಕೊಡ್ತಾರೆ. ಪ್ಯಾಂಟ್ನಲ್ಲಿ ಇರುವೆ ಹೋಗಿದೆ, ಅದೊಂದು ಒಂದೋ ಸಾಯಿಸ್ಬೇಕು, ಇಲ್ಲ ಅಂದರೆ ಬೇರೆ ಕಡೆ ಬಿಸಾಕಿ ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಡೀತಾ ಯುದ್ಧ ಇದು. ಬೇರೆ ಏನು ಅದ್ರ ಹಿಂದೆ ಭಾಳ ದೊಡ್ಡದಾದಂಥ ಮಹತ್ವಾಕಾಂಕ್ಷೆ ಏನೂ ಇಲ್ಲ ನಮಗೆ ಪಾಕಿಸ್ತಾನದ ವಿರುದ್ಧವಾಗಿ ಮಾಡಲಿಕ್ಕೆ. ಇನ್ನು ಈ ಪಾಕಿಸ್ತಾನದ ವಿಚಾರಕ್ಕೆ ಬಂದಾಗ, ಈ ದೇಶದ ಸೃಷ್ಟಿ ಮಾಡಿದ್ರಲ್ಲ 1947ರಲ್ಲಿ, ಅದರ ಮೂಲ ಆಶಯವೇ ಫೇಲ್ ಆಗಿ ಹೋಗಿದೆ. ಆವಾಗ ಯಾರು ಈ ದೇಶ ಆಗಬೇಕು ಅಂತ ಜನಮತ ಸಂಗ್ರಹದಲ್ಲಿ ಮತ ಹಾಕಿದ್ರಲ್ಲ, ನಮ್ಮ ಪ್ರತ್ಯೇಕ ರಾಷ್ಟ್ರ ಬೇಕು ಅಂಥೇಳಿ, ಅವರು ಬಹಳಷ್ಟು ಜನ ಹೋಗಲೇ ಇಲ್ಲ ಅಲ್ಲಿಗೆ, ಪಾಕಿಸ್ತಾನಕ್ಕೆ. ಹೋಗಿ ಅಲ್ಲಿ ಸಂಪೂರ್ಣವಾಗಿ ಸೆಟ್ಲ್ ಆಗಿಬಿಟ್ಟಿದ್ರೆ ಬಹುಶಃ ಇದು ಸಮಸ್ಯೆ ಆಗ್ತಿರ್ಲಿಲ್ವೋ ಏನೋ ನಂಗೆ ಗೊತ್ತಿಲ್ಲ. ಆದರೆ ಹೋಗಲಿಲ್ಲ. ಆದರೆ ಅವರೆಲ್ಲ ಆಶಯ ಏನಿತ್ತು, ನಮ್ಮ ಧರ್ಮದ ಆಧಾರದಲ್ಲಿ ನಮಗೊಂದು ರಾಷ್ಟ್ರ ಬೇಕು. ಹಂಗೆ 27 ಜನ ಸಂವಿಧಾನ ಬರೆಯುವಾಗೂ ನಮ್ಮಲ್ಲಿ ಬಂದು ಕೂತಿದ್ರು.
ತಮಗೆ ಹೇಗೆ ಬೇಕೋ ಆಗ ಸಂವಿಧಾನ ರಚನೆ ಆಗಬೇಕು. ಆದರೆ ತಾವು ಹೋಗಿ ಬೇರೆ ರಾಷ್ಟ್ರಕ್ಕೆ ಹೋಗಬೇಕು ಅಂತ 27 ಜನ ಅವ್ರು ಬೇರೆ, ಇಲ್ಲಿ ನಾವೇ ಇಲ್ಲಿ ಉಳಿಬೇಕು ಅನ್ನುವಂಥ ಜನ ಬೇರೆ. ಇಲ್ಲಿ ನಾವು ಉಳಿತೀವಿ ಅಂದಮೇಲೆ ಇಲ್ಲಿಯ ಸಂವಿಧಾನಕ್ಕೆ ಅನುಗುಣವಾಗಿ ಬದುಕಬೇಕು ಅನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ಉಳ್ಕೊಂಡವರು ಆ ರಾಷ್ಟ್ರದ ಬಗ್ಗೆ ಅಭಿಮಾನವನ್ನು ಇಟ್ಕೊಳ್ಳಿಲ್ಲ. ಹೋದವರು ನಾವು ಪ್ರತ್ಯೇಕ ಆಗಿದ್ದೀವಿ, ನಮ್ಮ ಪಾಡಿಗೆ ನಾವು ಬದುಕನ್ನು ಕಟ್ಕೋಬೇಕು, ಅಭಿವೃದ್ಧಿ ಮಾಡಿ ಇವ್ರಿಗೆ ಸಡ್ಡು ಹೊಡಿಬೇಕು, ಇವ್ರಿಗಿಂತ ದೊಡ್ಡ ರಾಷ್ಟ್ರ ಆಗಬೇಕು ಅನ್ನುವಂಥ ಆಶಯ ಅವ್ರಿಗೂ ಇರಲಿಲ್ಲ. ಅವರು ಮತಾಂಧರಾದರು, ಇಲ್ಲಿ ನಮ್ಮಲ್ಲಿ ಉಳ್ಕೊಂಡ್ರಲ್ಲ, ಅವರು ಆ ದೇಶಕ್ಕೆ ನಿಷ್ಠರಾದರು, ಇಲ್ಲಿ ಇವರು ಮತಾಂಧರಾದರು. 100ಕ್ಕೆ 100 ಅಂತ ಹೇಳಲ್ಲ ನಾನು, 90 ಆದರೂ ಸಾಕು. ಇದು ಈ ದೇಶಕ್ಕೆ ದೊಡ್ಡ ಕಿರುಕುಳವಾಗಿ ಭಾಳ ದೊಡ್ಡ ಸಮಸ್ಯೆಯಾಗಿ ಕಾಡಲಿಕ್ಕೆ ಶುರುವಾಯಿತು. ನನಗೆ ಒಂದು ಸಲ ಒಂದು 20 ವರ್ಷದ ಹಿಂದಿನ ಮಾತು, ನನ್ನ ಒಬ್ಬ ಹಿರಿಯ ಪತ್ರಕರ್ತರ ಹತ್ರ ಒಂದು ಪ್ರಶ್ನೆ ಮಾಡಿದೆ. ಏನು ಇವ್ರು ಇಷ್ಟು ಕಿರುಕುಳ ಕೊಡ್ತಾರಲ್ಲ, ಏನು ಮಾಡಬೇಕು? ನಮ್ಮ ದೇಶ ಅವತ್ತಿನ ದಿವಸನೇ ಇವರು ಪಾಕಿಸ್ತಾನಕ್ಕೆ ಹೋಗ್ಬಿಟ್ರೆ ನಮಗೆ ಸಮಸ್ಯೆನೇ ಇರಲಿಲ್ಲ, ಇಲ್ಲಿ ಉಳ್ಕೊಂಡು ನಮಗೆ ದಿನಾ ಸಮಸ್ಯೆ ಆಗಿ ಕೂತಿದಾರಲ್ಲ, ಏನು ಮಾಡ್ಬೇಕು ಇವ್ರಿಗೆ ಅಂತ ಕೇಳಿದೆ. ಆ ಹಿರಿಯ ಪತ್ರಕರ್ತರು ಪಾಪ ಈಗ ಬದುಕಿಲ್ಲ, ಅವ್ರ ಹೆಸರು ಹೇಳೋದು ಬೇಡ. ಅವಾಗ ಇವರು 8-10 ಕೋಟಿ ಜನ ಇದ್ರು ಅಷ್ಟೇ. ಅವಾಗ ಅಲ್ರಿ ಇವರೆಲ್ಲ ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಇವ್ನು ತೊಗೊಂಡೋಗಿ ನಾವೇನು ಅರಬ್ಬಿ ಸಮುದ್ರದಲ್ಲಿ ಎಸೆಯೋಕ್ಕಾಗತ್ತನ್ರಿ ಅಂದರು. ಈಗ ಪಾಕಿಸ್ತಾನದ್ದು ಅದೇ ಮಾತನ್ನು ಹೇಳ್ತಾ ಇರೋದು. ಪಾಕಿಸ್ತಾನವನ್ನು ಇನ್ನಿಲ್ಲದ ಹಾಗೆ ಅಮೂಲಾಗ್ರವಾಗಿ ನಾಶ ಆಗಿಬಿಡಬೇಕು ಅಂತ ನಾವು ಆಶಿಸಲಿಕ್ಕೂ ಆಗಲ್ಲ, ಹಾಗದು ಮುಳುಗಿ ಹೋಗ್ಲಿಕ್ಕೂ ಆಗಲ್ಲ ಯಾವುದೇ ದೇಶ. ಹೇಗೆ ಸೋವಿಯತ್ ಯೂನಿಯನ್ನು ಛಿದ್ರ ಆಗಿ ಹೊರಟೋಯ್ತೋ ಆ ರೀತಿ ಪಾಕಿಸ್ತಾನ ಒಂದು 4 ತುಂಡುಗಳಾಗಿ ನಮಗೆ ಉಪಟಳ ಕೊಡಲಾರದ ರೀತಿ ಆಗಬೇಕು ಅನ್ನೋದು ನಮ್ಮ ಆಶೆ ಆಗಿದ್ದು ಅಷ್ಟೇ. ಅದು ಬೇರೆ ಅನ್ನಲ್ಲ. ಆ ಕಡೆ ಬಲೂಚಿಸ್ತಾನ ಆಗಬೇಕು, ಈ ಕಡೆ KPK ಆಗಬೇಕು, ಈ ಕಡೆ ಸಿಂಧ ಪ್ರಾಂತ್ಯ ಆಗಬೇಕು, ಆ ಕಡೆ ಪಂಜಾಬ್ ಆಗಬೇಕು, ಈ ಕಡೆ ಗಿಲ್ಗಿಟ್ ಬಾಲ್ಟಿಸ್ತಾನ ಬರಬೇಕು. ಇಷ್ಟಿದ್ದದ್ದು ನಮ್ಮದು. POK ನಮ್ಮ ಕಡೆ ಇರಬೇಕು, ಅದ್ರ ಬಗ್ಗೆ 2 ಮಾತೇ ಇಲ್ಲ. ಅದು ಬಿಟ್ಟರೆ ನಾವು ಪಾಕಿಸ್ತಾನ ಅಮೂಲಾಗ್ರವಾಗಿ ನಾಶ ಮಾಡಿಬಿಡಲಿ, ನರೇಂದ್ರ ಮೋದಿಯವರು ಅದನ್ನು ತೊಡೆದು ಹಾಕಿಬಿಡಲಿ ಅಂಥದ್ದೇ ನಮ್ಮದು ಆಶೆ ಇರಲಿಲ್ಲ. ಆಮೇಲೆ ಬಿಗಿನಿಂಗಲ್ಲಿ ಒಂದು ಮಾತು ಹೇಳಿದೆ ನಿಮ್ಗೆ, ಏನಂತ? ವಾರ್ ಅಗೇನ್ಸ್ಟ್ ಟೆರರ್ ಅಂತ. ವಾರ್ ಅಗೇನ್ಸ್ಟ್ ಟೆರರ್ ಅಲ್ಲ, ಈ ಸಲ ನಡೆದದ್ದು ಭಯೋತ್ಪಾದನೆಗಾಗಿ ನಾವು ಮಾಡಿದಂಥ ಪ್ರತೀಕಾರ ಅಲ್ಲ ಇದು. ನೀವು ಬೇರೆ ಯಾವುದೇ ಘಟನೆಗಳ 26/11 2008ರಲ್ಲಾಗಿದ್ದು ಮುಂಬೈ ತಾಜ್ ಮೇಲೆ ದಾಳಿ ಭಯೋತ್ಪಾದನೆಗಾಗಿ ಮಾಡಿದಂಥ ದಾಳಿ ಒಪ್ಪುವಂಥ ಮಾತು. ಯಾಕಂದರೆ ಅಲ್ಲಿ ಯಾವ ಧರ್ಮವನ್ನು ನೋಡಲಿಲ್ಲ, ಕೇವಲ ಮತ್ತು ಕೇವಲ ಈ ದೇಶವನ್ನು ಅಸ್ಥಿರಗೊಳಿಸಲಿಕ್ಕೆ ಉಗ್ರರು ಮಾಡಿದಂಥ ದಾಳಿ. ಮೊನ್ನೆ ಏಪ್ರಿಲ್ 22 ಆಯ್ತಲ್ಲ, ಅದು ಭಯೋತ್ಪಾದನೆ ಅಲ್ಲ, ಅದು ಹಿಂದೂಗಳ ನರಮೇಧ. ಅದು ಪಾಕಿಸ್ತಾನ ಒಂದು ಮೋಡ ಸಪರಂಡಿಯನ್ನು ಸೃಷ್ಟಿ ಮಾಡಿ ಪ್ರತಿಯೊಬ್ಬರ ಧರ್ಮವನ್ನು ಕೇಳಿ ಹೊಡಿಬೇಕು ಮತ್ತು ಗಂಡನನ್ನು ಮಾತ್ರ ಹೊಡಿಬೇಕು, ಹೆಂಡತಿ ವಿಧವೆಯಾಗಿ ಬೀದಿಯಲ್ಲಿ ಅಲಿಬೇಕು ಅನ್ನುವಂಥ ಕೆಟ್ಟ ಅಮಾನವೀಯವಾದಂಥ ನೀಚ ಮನಸ್ಥಿತಿಯಲ್ಲಿ ಮಾಡಿದಂಥ ದಾಳಿ. ಅದು ನರಮೇಧ. ಅದರ ವಿರುದ್ಧ ಹೋರಾಟ. ನೀವು ಅದನ್ನು ಬಾಲಾಕೋಟ್ಗೂ ಹೋಲ್ಸೋಕ್ಕಾಗಲ್ಲ, ನೀವು ಅದನ್ನು ಸರ್ಜಿಕಲ್ ಸ್ಟ್ರೈಕ್ಗೂ ಹೋಲ್ಸೋಕ್ಕಾಗಲ್ಲ. ಅವೆರಡೂ ಸೈನಿಕರ ಮೇಲೆ ನಮಗೆ ಮಾಡಿದಂಥ ಅವರ ದಾಳಿ ಏನಿದೆ ಅದರ ಪ್ರತೀಕಾರವಾಗಿ ನಾವು ಮಾಡಿದಂಥ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕ್. ಅದು ಈಗ ಲೈನ್ ಆಫ್ ಕಂಟ್ರೋಲ್ ಅಂತ ಇರುತ್ತೆ. ಲೈನ್ ಆಫ್ ಕಂಟ್ರೋಲಲ್ಲಿ ಗುಂಡಿನ ಚಕಮಕಿ ಆಗುತ್ತೆ. ನಮ್ಮ ಸೈನಿಕರು ಯುದ್ಧಕ್ಕೆ ಅಂತಲೇ ಹೋಗಿರ್ತಾರೆ, ಶಸ್ತ್ರಧಾರಿಯಾಗಿರ್ತಾರೆ, ಗೊತ್ತಿರುತ್ತೆ ಅವ್ರಿಗೆ ಸಾವಿನ ಮಡಿಲಲ್ಲಿ ನಿಂತಿದ್ದೇವೆ ಅಂತ. ನಮ್ಮವರು ಹುತಾತ್ಮರಾಗ್ತಾರೆ, ಅವ್ರ ಕಡೆಯವ್ರಿಗೆ ಹೊಡಿತೀವಿ. ಇದು ಗೊತ್ತಿರೋದು, ಇಲ್ಲದೆ ಆಗಿ ಹೋಯ್ತಲ್ಲ ದುರಂತ, ಅದಕ್ಕೆ ತೀರಿಸ್ಕೊಳ್ಳುವಂಥ ಪ್ರತೀಕಾರ ಹೀಗಿರಬೇಕು ಅಂತ ನನ್ನ ಪ್ರಶ್ನೆ. ವಾರ್ ಅಗೇನ್ಸ್ಟ್ ಟೆರರ್ ಅಲ್ಲ ಇದು. ಆಮೇಲೆ ಇದು ಭಯೋತ್ಪಾದನೆಯ ನಿರ್ಮೂಲನೆ ಅಲ್ಲ, ಇದು ಭಯೋತ್ಪಾದನೆಯ ಮೂಲೋತ್ಪಾಟನೆ. ಇನ್ನೆಂದೂ ಜೀವನದಲ್ಲಿ ಭಾರತದ ಮೇಲೆ ನಾವು ದಾಳಿಯನ್ನು ಮಾಡಬಾರದು ಅನ್ನುವ ಮಟ್ಟಿಗೆ ಅವ್ರನ್ನ ಮುಗಿಸ್ಬೇಕು ಅಂತ ಹೇಳೋದು ನಾನು. ಶತ್ರುನಾಶ ಅಂದರೆ ಹೇಗೆ ಅಂದರೆ ಶೇಷ ಕೂಡ ಉಳಿಬಾರ್ದು, ಶತ್ರುವಿನ ಶೇಷ ಕೂಡ ಉಳಿಬಾರ್ದು, ಹಂಗಾಗಬೇಕು ಅಂತ ಅದು ಹೇಳೋದು ಚಾಣಕ್ಯ. ಆಮೇಲೆ ನಮಗೆ ಈ ಸಲ ಭಾಳ ನಮಗೆ ಸಕಾರಾತ್ಮಕವಾಗಿ ನಾವು ಯಾಕೆ ಅಷ್ಟೊಂದು ಉಮೇದನ್ನು ಇಟ್ಕೊಂಡ್ವಿ, ಯಾಕೆ ಅಷ್ಟು ಖುಷಿಯಾಗಿದ್ವಿ ಅಂದರೆ ನರೇಂದ್ರ ಮೋದಿ ಬೇರೆ ನಮ್ಮ ಅಮಿತಾಬ್ ಬಚ್ಚನ್ ಥರ ಡೈಲಾಗ್ಗಳನ್ನು ಹೇಳಿದ್ರಲ್ಲ, ಅದ್ಭುತವಾದಂಥ ಡೈಲಾಗ್ಗಳು. ನಾವು ರೋಮಾಂಚನಾಗುವಂಗೆ ಹೇಳಿದ್ರು. ಚುನ್ಕೆ ಮಾರಂಗೆ ಅನ್ನೋ ರೀತಿಯಲ್ಲೇ ಹೇಳಿದ್ದಲ್ವ ಅವರು. ಮಿಟ್ಟಿ ಮೇ ಮಿಲಾದೆಂಗೆ ಯೋಗಿ ಆದಿತ್ಯನಾಥ್ ಹೇಳ್ತಾರೆ. ಅವರು ವಿಧಾನಮಂಡಲದಲ್ಲಿ ಹೇಳಿದರು, ಏಕ್ ಬದಮಾಶೋಂಕು ಮಿಟ್ಟಿ ಮೇ ಮಿಲಾದೂಂಗ ಅಂದರು, ಗ್ಯಾಂಗ್ಸ್ಟರ್ಕು ಮಿಟ್ಟಿ ಮೇ ಮಿಲಾದೂಂಗ ಮಾಡಿದರು. JCB MP ಮನೆ ಕೆಡವಲಿಕ್ಕೆ ಹೋಗ್ತಾರೆ ಅಂದರೆ ಒಬ್ಬ ಇವರು ಹಾಲಿ MP ಮನೆಯನ್ನು ಕರೆಂಟನ್ನು ಅನಧಿಕೃತವಾಗಿ ತೊಗೊಂಡಿದ್ದಾನೆ, ಎಲೆಕ್ಟ್ರಿಸಿಟಿ ಥೆಫ್ಟ್ ಮಾಡಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ
ಮನೆಯೇ ಚಂಬಲ್ನ MP ಮನೆಯೇ ಕೆಡವಲಿಕ್ಕೆ ಹೋಗ್ತಾರೆ ಅಂದರೆ ತಾಕತ್ರಿ ಅದು ಮೆಚ್ಚಲೇಬೇಕು ನೀವು. ಮಿಟ್ಟಿ ಮೇ ಮಿಲಾದುಂಗ ಅಂದಮೇಲೆ ಅಷ್ಟು ಅಂಥದ್ದೊಂದು ಸಂಕಲ್ಪ ಮಾಡಿದ ಮೇಲೆ ಮಿಟ್ಟಿ ಮೇ ಮಿಲಾದುಂಗ ಆಗ್ಬೇಕು ತಾನೆ. ಅರ್ಧಕ್ಕೆ ನೀವು ಇಂಟರ್ವಲ್ ಮಾಡಿಬಿಟ್ರೆ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಏನು ಇದು ವಿರಾಮ, ಇದು ಪೂರ್ಣ ವಿರಾಮ ಅಲ್ಲ, ಇದು ಸೀಸ್ ಫೈರ್ಗೆ ವಿರಾಮ ನಿಲ್ಲಿಸು ಅಂತ ಮುಂದುವರಿಸ್ತೀವಿ ನಾವು. ಯಾವ ಹಂತದಲ್ಲಿ ಮುಂದುವರಿಸ್ತಾ ಇದ್ದೀರಿ? ಈಗ ಕುಸ್ತಿ ಆಡ್ತಿರ್ತೀವಿ, ಎದುರುಗಡೆ ಇರೋನು ಉಸಿರುಗಟ್ಟು ಹೊಡೆದಾಟ ಮಾಡ್ತಾನೆ, ಆಗಲ್ಲ, ಅವ್ನು ನೆಲದ ಮೇಲೆ ಬಿದ್ದ 1 2 3 4 5 ಅಂತ ಎಣಿಸಿ ಗೆದ್ವಿ ಅಂತ ಕೈ ಎತ್ತಬೇಕು. ಆ ಟೈಮ್ಗೆ ಅವ್ನು ನಾವು ಎಣಿಸಲ್ಲ, ಒಂದು 15 ನಿಮಿಷ ಟೈಮ್ ಕೊಡಿ ಅಂತ ಅವ್ನು ಬಿಟ್ಬಿಟ್ರೆ ಅವ್ನು ಚೂರು ಆಕ್ಸಿಜನ್ ತೊಗೊಂಡು ಚೂರು ನೀರು ಕುಡಿದು ರೆಡಿಯಾಗಿ ಬನ್ನಿ ಮತ್ತೆ ಕುಸ್ತಿಗೆ ಅಂತಾನೆ. ಇಡೀ ಅವರ ವಾಯು ನೆಲೆಗಳು ಏನಿದಾವೆ ಎಲ್ಲ 9 ಭಸ್ಮ ಮಾಡಿದ್ವಲ್ರಿ ನಿನ್ನೆ. ಯಾವುದು ಉಳಿದಿದೆ ಹೇಳಿ? ಅವ್ರದ್ದು ಎಲ್ಲನೂ ಹೊಡೆದಾಕಿದ್ವಿ. ಅಷ್ಟೇ ಅಲ್ಲ, ಯಾವ ಅವರ ಅಣುಸ್ಥಾವರ ಇದೆ ಅದರ ಪಕ್ಕಕ್ಕಿದ್ದಂಥ ವಾಯುನೆಲೆಯನ್ನು ಕೂಡ ಭಸ್ಮ ಮಾಡಲಾಗಿದೆ. ಈಗ ಅವರು ಲಾಂಚ್ ಮಾಡಬೇಕು ಅಂತಂದರೆ ತಮ್ಮ ಇದನ್ನು ಅಣುಬಾಂಬನ್ನು ಲಾಂಚ್ ಮಾಡಲಿಕ್ಕೆ ಪ್ಯಾಡ್ ಇಲ್ಲ ಅವ್ರ ಹತ್ರ. ಈಗ ಆ ಸ್ಥಿತಿಗೆ ತಂದು ನಿಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಅವನೋ ಟ್ರಂಪ್ ಅಣ್ಣ ಬಂದು ಹೇಳ್ದ, ಅವನು ಷರತ್ತು ಹಾಕಿದ ಯಾರಿಗೆ? ಶಹಬಾಜ್ ಶರೀಫ್ಗೆ, ನೀವು ಯುದ್ಧವನ್ನು ನಿಲ್ಲಿಸೋದಾದರೆ ನಿಮ್ಗೆ IMF ದುಡ್ಡು ಕೊಡ್ತೀನಿ, ಎಲ್ಲರೂ ಕೊಡಂಗಿಲ್ಲ ಅಂದ. ಅವ್ರಿಗೂ ಅನಿವಾರ್ಯ ಇತ್ತು, ದಿವಾಳಿ ಎದ್ದು ಹೋಗ್ತಾ ಇದ್ರು, ದುಡ್ಡು ಕೊಡ್ತೀನಿ ಅಂತಂದ್ರೆ ಆಯಿತು ನಾವು ಯುದ್ಧ ನಿಲ್ಲಿಸ್ತೀವಿ ಅಂದ್ರೆ ಅವ್ರಿಗೇನು 8 ದಿವಸ ತಾನೇ ನಿಲ್ಲಿಸೋದು, ಮತ್ತೆ ಬೇಕಾದ್ರೆ ಮಾಡ್ಬೋದಲ್ಲ. ನಿಮ್ಗೆ ಗೊತ್ತಿರಲಿ ಒಂದು ವಿಷಯ, ಸೀಸ್ ಫೈರ್ ಏನು ಹೊಸದು ನಿನ್ನೆ ಮಾಡಿದ್ದಲ್ಲ. ಅದು 1971ಕ್ಕೆ ಸೀಸ್ ಫೈರ್ ಘೋಷಣೆ ಮಾಡಿದ್ದು, ಇನ್ನೂ ಅಸ್ತಿತ್ವದಲ್ಲಿದೆ. ಆದರೂ ಕ್ರಾಸ್ ಬಾರ್ಡರ್ ಟೆರರಿಸಮು ನಡೀತಾ ಇದೆ, ಸೀಸ್ ಫೈರ್ ಉಲ್ಲಂಘನೆ ನಿರಂತರವಾಗಿ ನಡೀತಾ ಇದೆ. ಕಳೆದ 3 ವರ್ಷಗಳಲ್ಲಿ ನಮ್ಮ 50 ಯೋಧರನ್ನು ನಾವು ಕಳ್ಕೊಂಡಿದ್ದೇವೆ 3 ವರ್ಷದಲ್ಲಿ. ಯಾವುದರಿಂದ? ಈ ಕ್ರಾಸ್ ಬಾರ್ಡರಲ್ಲಿ ಸೀಸ್ ಫೈರ್ನ ಉಲ್ಲಂಘನೆ ಮಾಡಿದ್ರಿಂದ 50 ಜನ ನಾವು ಸೈನಿಕರು ಕಳ್ಕೊಂಡಿವೆ. ಡೈರೆಕ್ಟಾಗಿ ನಮ್ಮ ಪೋಸ್ಟ್ಗಳಿಗೆ ಬಂದು ಹೊಡಿತಾರೆ ರೀ ಅವರು. ಉಲ್ಲಂಘನೆ ಅಲ್ವಾ ಅದು? ಈಗ ನಿನ್ನೆ ಸಂಜೆ ಅವ್ರು ಹೇಳಿದ ಮೇಲೆ ಸಂಜೆ 5ಕ್ಕೆ ನಾವು ಸೀಸ್ ಫೈರ್ ಅಂತ ಹೇಳಿದ್ವಿ, 7 ಗಂಟೆಗೆ ಡ್ರೋನ್ ಹಾರಿಬಿಟ್ರು, ಇಡೀ ದೇಶಾದ್ಯಂತ ಹಾರಿಸಿದ್ರು, ಉಲ್ಲಂಘನೆ ಮಾಡಿದರು. ಏನು ಹೊಸ್ತಾ ಅದು? ಈಗ ಚೇಳಿದೆ ಸರ್, ಅದು ನೋಡ್ರಿ ಚೇಳು ಬಂದು ಕಚ್ಚಿಬಿಡ್ತೇವೆ. ಚೇಳಿನ ಗುಣವೇ ಕಚ್ಚೋದು. ಏನ್ರಿ ಹಾವಿಗೆ ದಿನ ಹಾಲು ಹಾಕ್ತಾ ಇದ್ವಿ, ಕೊನೆಗೆ ಬಂದು ಗುದ್ದು ಬಿಡ್ತೇವೆ, ನಮಗೆ ಹೊಡೆದು ಬಿಡ್ತೇವೆ. ಹಾವಿನಲ್ಲಿ ನೀವು ಏನು ಹಾಲು ಕುಡಿಸಿದ್ರು ಅದರಲ್ಲಿ ನಂಜಿದೆ, ಒಳಗೆ ವಿಷ ಇದೆ, ವೆನಮನ್ನು ಹೊಡೆಯುತ್ತೆ. ಇದು ನಾಲ್ಲ, ಅಮೇರಿಕದ ಫಾರಿನ್ ಸೆಕ್ರೆಟರಿ ಈ ಮಾತನ್ನು ಕಳೆದ ಬಾರಿ ಹೇಳಿದರು. ಹಿತ್ಲಲ್ಲಿ ಹಾವನ್ನು ಇಟ್ಕೊಂಡಿದ್ರು ನೀವು, ಸರ್ಪವನ್ನು ಸಾಕಿದಂಗೆ ಪಾಕಿಸ್ತಾನ ಅಂದರೆ ಅಂತ ಹೇಳಿದರು. ಎಲ್ಲಕ್ಕಿಂತ ಮಜಾ ಏನು ಗೊತ್ತಾ? ಕೇವಲ 24 ಗಂಟೆಗಳ ಹಿಂದೆ ಇದೇ ಡೊನಾಲ್ಡ್ ಟ್ರಂಪು, ಇದೇ ಅವರ ಉಪಾಧ್ಯಕ್ಷ JD ವ್ಯಾನ್ಸು ಎಲ್ಲರೂ ಹೇಳಿದರು, ನಾವು ಭಾರತದ ವಿಚಾರದಲ್ಲಿ ತಲೆ ಹಾಕೋದಿಲ್ಲ, ಅವರು ಅದನ್ನ ಸೆಟ್ಲ್ ಮಾಡ್ಕೋತಾರೆ ಅಂತ. ಭಯೋತ್ಪಾದನೆಯ ವಿರುದ್ಧ ನಮ್ಮ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದರು. ಇದ್ದಕ್ಕಿದ್ದ ಹಾಗೆ ಏನಾಯಿತು? ಜಗತ್ತಿಗೆ ದೊಡ್ಡಣ್ಣ ಅನ್ಸ್ಕೋಬೇಕು ಅನ್ನುವಂಥ ಒಳಗಡೆ ಹಪಹಪಿ ಇದೆಯಲ್ಲ, ನಾನು ದೊಡ್ಡವನು. 12-13ಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಭೇಟಿ ಅವ್ರದ್ದು. ಈ ಒಂದು ಹಂತಕ್ಕೆ ಹೋದ್ಮೇಲೆ ಮಹತ್ವಾಕಾಂಕ್ಷೆಗಳು ಶುರು ಆಗ್ಬಿಡ್ತವೆ. ನನ್ನ ನೊಬೆಲ್ ಪ್ರಶಸ್ತಿ ಬರಲಿ, ಜಗತ್ತಿನಲ್ಲೆಲ್ಲ ಏನಿದು ಟ್ರಂಪಲ್ಲಿ, ಏನು ಟ್ರಂಪ್ ಅವರು ಹೆಂಗೆ ಮಾಡಿಬಿಟ್ರು, ತನ್ನ ದೇಶದ ಯುದ್ಧವನ್ನೇ ತಾನು ನಿಲ್ಲಿಸಲಿಕ್ಕಾಗಲಾರದಂಥ ರಣಹೇಡಿ ಆತ. ರಷ್ಯಾ ಉಕ್ರೇನ್ ಯುದ್ಧವನ್ನು ಇವತ್ತಿಗೂ ಮುಗಿಸೋಕ್ಕಾಗಿಲ್ಲ ನ್ಯಾಟೋ ದೇಶಗಳನ್ನ ಜೊತೆಗೆ ಇಟ್ಕೊಂಡು. ಆ ಕಡೆ ಇಸ್ರೇಲ್ ಯುದ್ಧಕ್ಕೆ ಜೊತೆಗೆ ಸಾಥ್ ಕೊಟ್ಟಂಥದ್ದು, ಇಸ್ರೇಲೇ ಇವನ್ ಮಾತು ಕೇಳ್ತಾ ಇಲ್ಲ. ಇಂಥ ವ್ಯಕ್ತಿ ತನಗೆ ಸಂಬಂಧ ಇರಲಾರ್ದಂಥ ಗೋಕುಲಾಷ್ಟಮಿಗೆ ಬಂದು ಇಮಾಮ್ ಸಾಬಿ ಇಲ್ಲಿ ಬಂದು ಹಬ್ಬ ಆಚರಿಸ್ತೀನಿ ಅಂತ ಡ್ಯಾನ್ಸ್ ಮಾಡಿದರೆ ಬೇಸರ ಆಗತ್ತೋ ಆಗಲ್ವ ನಿಮ್ಗೆ ಹೇಳಿ? ಇನ್ನು ನಮ್ಮ ದೇಶದ ನರೇಂದ್ರ ಮೋದಿಯವರು ನೋಡಿ, ಅಸಾಧಾರಣವಾದಂಥ ಅದ್ಭುತವಾದಂಥ ಮುತ್ಸದಿ ರಾಜಕಾರಣಿಯ ಪಡೆ ಇರೋದು ನಮ್ಮದು, ಸಚಿವರ ಪಡೆ ಇರೋದು ನಮ್ಮದು. ಅನುಮಾನನೇ ಇಟ್ಕೊಬೇಡಿ ಅದ್ರ ಬಗ್ಗೆ. ಡಾಕ್ಟರ್ ಜೈಶಂಕರ್ ಇರಬಹುದು, ಅಮಿತ್ ಶಾ ಇರಬಹುದು, ನರೇಂದ್ರ ಮೋದಿ ಇರಬಹುದು, ಅಜಿತ್ ಡೋವಾಲ್ ಇರಬಹುದು. ಇವ್ರಿಗಿಂತ ಅನುಭವಿಗಳು, ಇವ್ರಿಗಿಂತ ದೂರಗಾಮಿಗಳು, ಇವ್ರಿಗಿಂತ ಚಾಣಾಕ್ಷರು ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಜಿತ್ ಡೋವಾಲ್ ಇಲ್ಲಿ ಕೂತ್ಕೊಂಡು ಪಾಕಿಸ್ತಾನದಲ್ಲಿ ಕಾಯಿಪಲ್ಯ ತರಕ್ಕೆ ಹೋಗ್ತಾ ಇರುವಂಥ ಭಯೋತ್ಪಾದಕನ್ನ ಫ್ರೆಂಡ್ ಆಫ್ ಇಂಡಿಯಾ ಅಂತ ಒಬ್ಬ ಗುಂಡು ಹೊಡೆದು ಹೋಗ್ತಾನೆ ಅಂದರೆ ಇಲ್ಲಿ ನಗ್ತಾ ಕೂತಿರ್ತಾರೆ ಅಜಿತ್ ಡೋವಾಲ್. ಕೆನಡಾದಲ್ಲಿ ಯಾವುದೋ ಗುರುದ್ವಾರ ಮುಂದೆ ಹೋಗ್ತಾ ಇರುವಂಥ ವ್ಯಕ್ತಿಗೆ ಇದ್ದಕ್ಕಿದ್ದಂಗೆ ಅಟ್ಯಾಕ್ ಆಗುತ್ತೆ, ಸಾಯಿಸ್ಬಿಡ್ತಾರೆ. ಇಲ್ಲಿ ಅಜಿತ್ ಡೋವಾಲ್ ನಗ್ತಾ ಇರ್ತಾರೆ. ಆ ಲೆಕ್ಕಕ್ಕೆ ನಮ್ಮ ಸಾಮರ್ಥ್ಯ ಇರುವಂಥ ಪಡೆ ನಮ್ಮದು. ಅವರು, ನಾವು ಜನಸಾಮಾನ್ಯರು, ನಮ್ಗೆ ಬೇರೆ ಏನು ಗೊತ್ತಿಲ್ಲ.
ಮುಂದಾಗಬಹುದಾದಂಥ ಪ್ರಕ್ರಿಯೆನೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಅವರು ಇಂಥ ಟ್ರಂಪಣ್ಣನನ್ನು ಓಲೈಸಲಿಕ್ಕೆ ಇಂಥದ್ದೊಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಅದು ವೈಲೇಷನ್ ಆಗುವಂಥ ಅಗ್ರಿಮೆಂಟು. ವೈಲೇಷನ್ ಆಗತ್ತೆ ಅಂತ ಮೋದಿಯವ್ರಿಗೂ ಗೊತ್ತಿದೆ, ಜಯಶಂಕರ್ಗೂ ಗೊತ್ತಿದೆ, ಹೊಸ ವಿಚಾರ ಏನೂ ಅಲ್ಲ. ಏನಾಗತ್ತೆ ಇದರಿಂದ? ಭಾರತ ದೇಶದಲ್ಲಿ ಪಾಕಿಸ್ತಾನ ಇದೆ ಒಳಗಡೆ. ಈ ಪಾಕಿಸ್ತಾನ ನರೇಂದ್ರ ಮೋದಿ ಅವ್ರನ್ನ ಹೇಗಾದರೂ ಮಾಡಿ ಮುಗಿಸ್ಬೇಕು ಅನ್ನುವಂಥ ಹುನ್ನಾರದಲ್ಲಿದೆ. ಡಿ-ಎಸ್ಕಲೇಟ್ ಅಂತ ಆಗಲೇ ಶುರು ಮಾಡಿ ಆಗಿತ್ತವರು. ಒಂದು ಸಲ ನರೇಂದ್ರ ಮೋದಿ ಅವ್ರನ್ನ ನಂಬುವಂಥ ಅತಿ ದೊಡ್ಡದಾದಂಥ ಪಡೆ ಏನಿದೆಯಲ್ಲ, ಆ ಪಡೆಯ ವಿಶ್ವಾಸಾರ್ಹತೆಯನ್ನು ನರೇಂದ್ರ ಮೋದಿ ಅವ್ರು ಕಳ್ಕೊಂಡ್ಬಿಟ್ರೆ ಮುಂದೆ ಅವ್ರು ರಾಜಕಾರಣ ಮಾಡೋದು ಭಾಳ ಕಷ್ಟ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ನರೇಂದ್ರ ಮೋದಿ ವ್ಯಕ್ತಿಯಾಗಿ ನೋಡಬಾರ್ದು, ನರೇಂದ್ರ ಮೋದಿಯನ್ನು ಒಬ್ಬ ರಾಜಕಾರಣಿಯಾಗಿ ನೋಡಬೇಕು. ರಾಜಕಾರಣಿಗೆ ಯಾವತ್ತೂ ಗದ್ದುಗೆ ಇರಬೇಕು ಮತ್ತು ಆತನಿಗೆ ಅಸ್ತಿತ್ವ ಇರಬೇಕು ಮತ್ತು ಆತ ಪ್ರಭಾವಳಿಯನ್ನು ಎಂದೂ ಕಡಿಮೆ ಮಾಡ್ಕೋಬಾರ್ದು. ಅವನು ಪ್ರಭಾವಳಿ ಹಾಗೆ ಇರಬೇಕು, ಅನ್ಬೇಕು, ಬಾಯ್ತಗರ್ ಗರ್ಜನೆ ಹಂಗಿರಬೇಕು. ಒಂದು ಸಲ ನಿಮ್ಮ ಇಡೀ ಪಡೆ ನೋಡಿ, 2014ರಲ್ಲಿ 283 ಸೀಟ್ ಕೊಟ್ಟವರು, ಯಾವಾಗ ಬಾಲಾಕೋಟು ಸರ್ಜಿಕಲ್ ಸ್ಟ್ರೈಕ್ ಎಲ್ಲ ಮಾಡ್ತಾರೆ, ಮುಂದಿನ ಸಲ 303 ಕೊಟ್ಟರು ಜನ. ಯಾಕೆ? ಕೇವಲ ಮತ್ತು ಕೇವಲ ಹಿಂದೂಗಳ ರಕ್ಷಣೆಯನ್ನು ಮಾಡ್ತಾನೆ ಮನುಷ್ಯ, ಈ ದೇಶವನ್ನು ಕಾಪಾಡ್ತಾನೆ ಅಂತ. ಜನರಿಗೆ ಬೇರೆ ಏನೂ ಗೊತ್ತಿಲ್ಲ ಸರ್. ನೀವು ಹೇಳಿರೋ ಮಾತನ್ನು ನಂಬಿದಾರವರು. ಮಿಟ್ಟಿ ಮೇ ಮಿಲಾದುಂಗ ಅಂದ್ರಿ. ಮಿಟ್ಟಿ ಮೇ ಮಿಲಾದುಂಗ ಅಂದ್ರೆ ಮಿಟ್ಟಿ ಮೇ ಮಿಲಾಯ ಕ್ಯಾ? ನಹಿ ಮಿಲಾಯ. ಸೀಸ್ ಫೈರ್ ಮಾಡಿದ್ದೀವಿ ಅಂತ ತಾಂತ್ರಿಕವಾದ ಶಬ್ದಗಳನ್ನ ಬಳಸ್ತೀವಿ, ನಮ್ಗೆ ಅದು ಬೇಕಿಲ್ಲ. ಇದರಿಂದ ನಿಮ್ಮ ರೇಟಿಂಗ್ ಏನಾಗತ್ತೆ ರಾಜಕಾರಣಿಯಾಗಿ ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಯಾವ ಗೆಲುವಿನ ಹರಿವಾಣ ನಿಮ್ಮ ಕೈಲಿತ್ತೋ ಆ ಸಂದರ್ಭದಲ್ಲಿ ನೀವು ಒಂದು ಕ್ಷಣ ಸಾವರಿಸಿಕೊಂಡು ಆಮೇಲೆ ಇದನ್ನ ಇಸ್ಕೊತೀನಿ ಅನ್ನುವಂಥ ಮನಸ್ಥಿತಿ ಬಂದಿದ್ದೀರಿ. ಇದು ನಿಮ್ಮ ಪ್ರಭಾವಳಿಯ ಮೇಲೆ ಭಾಳ ದೊಡ್ಡ ಮಟ್ಟದ ಪರಿಣಾಮ ಬೀರುವಂಥ ಪ್ರತಿಕೂಲ ಸ್ಥಿತಿಯನ್ನು ತರುತ್ತೆ. ಕಳಕಳಿಯಿಂದ ಹೇಳ್ತಾ ಇರೋದು ನಾನು. ಅಷ್ಟು ಹೇಳಬೇಕಾಗಿತ್ತು ನನಗೆ. ಇದೆಲ್ಲವನ್ನು ಉಳಿದ ಸಂಚಿಕೆಯಲ್ಲಿ ವಿಷಯಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಇಷ್ಟು ಲೋಕಾಭಿರಾಮವಾಗಿ ಇಷ್ಟು ಸುದೀರ್ಘವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಭಾನುವಾರದ ಹರಟೆಯ ಸಂದರ್ಭದಲ್ಲಿ ಕಥಾ ಕಾಲಕ್ಷೇಪ ಎಷ್ಟೊತ್ತು ಮಾತಾಡಿದರೂ ನೀವು ನನಗೆ ಬಯಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ. ನನ್ನ ಆಶಯದ ಬಗ್ಗೆ ಯಾವತ್ತು ದಯವಿಟ್ಟು ನೀವು ಡೌಟ್ ಮಾಡಬೇಡಿ. ನನಗೆ ದೇಶದ ಬಗ್ಗೆ, ಮೋದಿಯವರ ಬಗ್ಗೆ, ನಮ್ಮ ವ್ಯವಸ್ಥೆಯ ಬಗ್ಗೆ ತುಂಬ ನಂಬಿಕೆ ಇದೆ. ಆದರೆ ಅದು ಸ್ವಲ್ಪ ಡಿಸ್ಟರ್ಬ್ ಆದಾಗ ವಿಚಲಿತನಾಗಬೇಕು. ಏಕೆಂದರೆ ನಾನು ಮನುಷ್ಯ, ದೌರ್ಬಲ್ಯಗಳನ್ನು ಹೊಂದಿರುವಂಥ ಮನುಷ್ಯ. ಒಂದು ಮಾತು ಕೊನೆಗೆ ಹೇಳಿಬಿಡ್ತೀನಿ, ತುಂಬ ದುಃಖಿತನಾಗಿದ್ದೇನೆ. ಐ ಆಮ್ ಸೋ ಸ್ಯಾಡ್. ನಮಸ್ಕಾರ.